ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಮಾಜಶಾಸ್ತ್ರದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 2 ಮೂಲಭೂತ ಪರಿಕಲ್ಪನೆಗಳು ಎಂಬ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಮೂಲಭೂತ ಪರಿಕಲ್ಪನೆಯ ಅರ್ಥ ಜೊತೆಗೆ ಮೂಲಭೂತ ಪರಿಕಲ್ಪನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳಾದ ಸಮಾಜ, ಅದರ ಅರ್ಥ ಜೊತೆಗೆ ಲಕ್ಷಣಗಳು ಜೊತೆಗೆ ಸಮಾಜದ ಪ್ರಕಾರಗಳನ್ನು ಗಮನಿಸಿದ್ವಿ. ಅದಾದ ನಂತರ ಇನ್ನೊಂದು ಪರಿಕಲ್ಪನೆ ಆಗಿರ್ತಕ್ಕಂಥದ್ದು ಸಮುದಾಯ. ಈ ಸಮುದಾಯದ ಅರ್ಥ ಜೊತೆಗೆ ಅದರ ಲಕ್ಷಣಗಳು, ಅದರ ಪ್ರಮುಖ ಮೂಲಾಂಶಗಳ ಬಗ್ಗೆಯೂ ಕೂಡ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ತದನಂತರ ಸಂಘ ಅಂತಕ್ಕಂಥ ಇನ್ನೊಂದು ಮೂಲಭೂತ ಪರಿಕಲ್ಪನೆಯ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆ ಆಗಿರತಕ್ಕಂಥ ಸಂಸ್ಥೆ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಬಗ್ಗೆ ಇವತ್ತಿನ ದಿನ ಚರ್ಚೆ ಮಾಡೋಣ. ಸಂಸ್ಥೆ ಎಂಬ ಪರಿಕಲ್ಪನೆ ಸಮಾಜಶಾಸ್ತ್ರ ವಿಷಯದಲ್ಲಿ ಅತ್ಯಂತ ಮಹತ್ವದ್ದು. ಇದು ಸಮಾಜವನ್ನು ಅರ್ಥೈಸ್ಕೊಳ್ಳಲಿಕ್ಕೆ ಇರತಕ್ಕಂಥ ಆಧಾರ ಅಂತೇಳಿ ಹೇಳಲಾಗ್ತದೆ. ಹೀಗಾಗಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಎಮಿಲಿ ಡರ್ಕಿಮ್ ಅವರು ಸಮಾಜಶಾಸ್ತ್ರವನ್ನು ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ ಶಾಸ್ತ್ರ ಅಂತೇಳಿ ವ್ಯಾಖ್ಯಾನಿಸಿದ್ದಾರೆ. ಹೀಗಾಗಿ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಯಲ್ಲಿ ಸಂಸ್ಥೆ ಅಂತಕ್ಕಂಥ ಈ ಒಂದು ಪರಿಕಲ್ಪನೆಯ ಬಗ್ಗೆ ಅಥವಾ ಈ ಸಂಸ್ಥೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದ ನಿಟ್ಟಿನಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಮುಖ್ಯವಾಗಿ ನಾವು ಸಾಮಾನ್ಯ ಜನರಾಡುವ ಒಂದು ಮಾತಿನಲ್ಲಿ ಸಂಘ ಮತ್ತು ಸಂಸ್ಥೆ ಎಂಬ ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸಲಾಗ್ತದೆ. ಆದರೆ ಸಮಾಜಶಾಸ್ತ್ರದ ವಿಷಯದಲ್ಲಿ ಈ ಎರಡೂ ಪರಿಕಲ್ಪನೆಗಳಿಗೆ ಒಂದು ನಿರ್ದಿಷ್ಟ ವ್ಯತ್ಯಾಸ ಇರುವುದರಿಂದ ಸಾಮಾನ್ಯವಾಗಿ ಸಂಘವು ಸದಸ್ಯರನ್ನೊಳಗೊಂಡು ಸೂಚಿಸಿದರೆ ಸಂಸ್ಥೆಯು ಅದರ ಕಾರ್ಯಾಚರಣೆ ಮತ್ತು ಕಾರ್ಯವಿಧಾನವನ್ನು ಸೂಚಿಸ್ತಾ ಇರ್ತದೆ. ಹೀಗಾಗಿ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಬಗ್ಗೆ ವ್ಯಾಖ್ಯಾನಿಸಿದ್ದಾರೆ. ಅಂಥ ಪ್ರಮುಖ ವ್ಯಾಖ್ಯಾನಗಳನ್ನು ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ. ಮೊಟ್ಟ ಮೊದಲನೇದು ಕಿಂಗ್ಸ್ಲೆ ಡೇವಿಸ್ ಅಂತಕ್ಕಂಥವರು ಸಮಾಜಶಾಸ್ತ್ರದ ಈ ಒಂದು ಮೂಲಭೂತ ಪರಿಕಲ್ಪನೆ ಆಗಿರ್ತಕ್ಕಂಥ ಸಂಸ್ಥೆ ಬಗ್ಗೆ ವ್ಯಾಖ್ಯಾನಿಸ್ತಾರೆ. ಅವರ ಪ್ರಕಾರ ಸಂಸ್ಥೆ ಅಂದರೆ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಪೂರಕವಾದ ಲೋಕಾಚಾರ, ನೈತಿಕ ನಿಯಮ, ಕಾನೂನುಗಳ ಒಟ್ಟು ಸಮುಚ್ಚಯವೇ ಸಂಸ್ಥೆ. ಅದರ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯದ ಸುತ್ತ ತನ್ನದೇ ಆಗಿರ್ತಕ್ಕಂಥ ಲೋಕಾಚಾರ, ನೈತಿಕ ನಿಯಮಗಳನ್ನು ರೂಪಿಸಿಕೊಂಡು ಕಾನೂನು ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ನಿಯಮಗಳ ಅನುಸಾರವಾಗಿ ರಚಿಸಲ್ಪಟ್ಟ ಒಂದು ನಿರ್ದಿಷ್ಟ ಕಾರ್ಯದ ಸುತ್ತ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಸಮುಚ್ಚಯವನ್ನು ನಾವು ಸಂಸ್ಥೆ ಅಂತಕ್ಕಂಥದ್ದು ನಾವು ಇಲ್ಲಿ ಅವರು ವ್ಯಾಖ್ಯಾನಿಸ್ತಾರೆ. ಜೊತೆಗೆ ಇನ್ನೋರ್ವ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಮೆಕೆವರ್ ಮತ್ತು ಫೇಜ್ ಅವರು ಕೂಡ ಈ ಸಂಸ್ಥೆಯ ಕುರಿತು ವ್ಯಾಖ್ಯಾನಿಸಿದ್ದಾರೆ. ಅವರ ಪ್ರಕಾರ ಸಾಮೂಹಿಕ ಚಟುವಟಿಕೆಗೆ ವಿಶಿಷ್ಟವಾದ ಸ್ಥಾಪಿತ ಕಾರ್ಯವಿಧಾನದ ರೂಪಗಳು ಅಥವಾ ನಿಯಮಗಳು ಅದನ್ನು ಸಂಸ್ಥೆ ಅನ್ನಬಹುದು ಅಥವಾ ಸಂಸ್ಥೆ ಅಂತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಅಂದರೆ ಸಾಮೂಹಿಕ ಚಟುವಟಿಕೆ ವಿಶಿಷ್ಟ ಸ್ಥಾಪಿತ ಕಾರ್ಯವಿಧಾನ ಅಂದರೆ ಸಮಾಜದಲ್ಲಿ ಅಗತ್ಯವಿರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ಕೆ ನಿರ್ದಿಷ್ಟವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಂಸ್ಥೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ವ್ಯಾಖ್ಯಾನಿಸಿದ್ದಾರೆ ಅವರು. ಆಮೇಲೆ ಇನ್ನೋರ್ವ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ PB ಹಾರ್ಟನ್ ಮತ್ತು CL ಹಂಟ್ ಅವರು ಈ ಒಂದು ಸಂಸ್ಥೆಯ ಕುರಿತು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆ ಎಂಬುದು ಲೋಕಾಚಾರಗಳು ಮತ್ತು ನೈತಿಕ ನಿಯಮಗಳ ಸಂಘಟಿತ ಸಮಷ್ಟಿಯಾಗಿದ್ದು ಬಹುಮುಖ್ಯವಾದ ಮಾನವ ಚಟುವಟಿಕೆಯೊಂದರ ಸುತ್ತ ಕೇಂದ್ರೀಕೃತವಾಗಿರುತ್ತದೆ ಎಂದು ಅರ್ಥೈಸಿದ್ದಾರೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥ ಒಂದು ಅಂಶ ಅಂದರೆ ಸಂಸ್ಥೆ ಅಂತಕ್ಕಂಥದ್ದು ಬಹುಮುಖ್ಯವಾದ ಮಾನವನ ಚಟುವಟಿಕೆಯೊಂದರ ಅಂದರೆ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯ ಅಥವಾ ಚಟುವಟಿಕೆಯ ಸುತ್ತ ಕೇಂದ್ರಿತವಾಗಿರ್ತಕ್ಕಂಥ ಒಂದು ಸಮುಚ್ಚಯ ಅಥವಾ ಒಂದು ಸಂಘಟನೆ ಅಥವಾ ಒಂದು ವ್ಯವಸ್ಥೆ. ಅದು ತನ್ನದೇ ಆಗಿರ್ತಕ್ಕಂಥ ಲೋಕಾಚಾರ ಮತ್ತು ನೈತಿಕ ನಿಯಮಗಳು ಅಥವಾ ಕಾನೂನಿನ
ಒಂದು ನಿಯಮಗಳನುಸಾರವಾಗಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಉದಾಹರಣೆಯಾಗಿ ಈ ಸಂಸ್ಥೆಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ವಿವಾಹ ಇದೊಂದು ಸಂಸ್ಥೆ, ಶಿಕ್ಷಣ, ಧರ್ಮ, ರಕ್ತ ಸಂಬಂಧ, ಕಾರ್ಖಾನೆ, ಶಾಲೆ, ಕಾಲೇಜು, ಕುಟುಂಬ ಇತ್ಯಾದಿ ಮಾನವನಿಗೆ ಅವಶ್ಯಕತೆ, ಸಮಾಜದಲ್ಲಿ ಅವಶ್ಯಕತೆ ಇರತಕ್ಕಂಥ ಒಂದು ಅಂಶ. ಇವುಗಳನ್ನ ಪೂರೈಸಲಿಕ್ಕೆ ಒಂದು ವಿಶಿಷ್ಟ ಕಾರ್ಯವಿಧಾನವು ಸುತ್ತ ಸಮಷ್ಟಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಒಂದು ನಿಯಮಗಳ ಅನುಸಾರವಾಗಿ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಂಸ್ಥೆ ಅಂತೀವಿ. ಈ ಉದಾಹರಣೆ ಶಿಕ್ಷಣವನ್ನು ತೆಗೆದುಕೊಂಡ್ರೆ ತನ್ನದೇ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಮಾನವನಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಈಡೇರಿಸ್ತದೆ. ಹೀಗಾಗಿ ಆ ಶಿಕ್ಷಣಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ನಿಯಮಗಳಿವೆ, ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಮುಖಾಂತರನೇ ಅದು ಕಾರ್ಯಾಚರಣೆ ಮಾಡ್ತಿರ್ತದೆ. ಹೀಗೆ ಸಂಸ್ಥೆ ಅಂತಕ್ಕಂಥದ್ದು ಒಂದು ವಿಶಿಷ್ಟ ಕಾರ್ಯವಿಧಾನದ ವ್ಯವಸ್ಥೆಯನ್ನು ಸೂಚಿಸ್ತದೆ. ಇನ್ನು ಈ ಸಂಸ್ಥೆಯ ಲಕ್ಷಣಗಳನ್ನು ಗಮನಿಸಿದರೆ, ಈ ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಲಕ್ಷಣಗಳನ್ನು ಕೂಡ ಒಳಗೊಂಡಿವೆ. ಗಮನಿಸಬೇಕಾಗಿರ್ತಕ್ಕಂಥ ಒಂದು ಲಕ್ಷಣ ಅಂದರೆ ಅದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಸಂಸ್ಥೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳೆಂದರೆ ಸಂಸ್ಥೆಯು ಸಾರ್ವತ್ರಿಕವಾದದ್ದು, ಜೊತೆಗೆ ಸಂಸ್ಥೆ ಪ್ರಾಮಾಣೀಕೃತ ನಿಯಮಗಳಾಗಿವೆ, ಜೊತೆ ಸಂಸ್ಥೆಗಳು ನಿಯಂತ್ರಣ ಸಾಧನವಾಗಿ ಕಾರ್ಯ ಮಾಡುತ್ತವೆ, ಜೊತೆಗೆ ಸಂಸ್ಥೆಗಳು ಹೆಚ್ಚು ಶಾಶ್ವತವಾದವು, ಸಂಸ್ಥೆ ಅಮೂರ್ತ ಸ್ವರೂಪವುಳ್ಳವು ಹಾಗೂ ಸಂಸ್ಥೆ ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳು ಅಂಥೇಳಿ ಇದರ ಲಕ್ಷಣಗಳನ್ನ ನಾವು ಗಮನಿಸ್ಬೋದು. ಜೊತೆಗೆ ಸಂಸ್ಥೆ ಸಾಂಕೇತಿಕ ಲಕ್ಷಣಗಳಂತೇಳಿ ಕೂಡ ಕೆಲವೊಂದಿಷ್ಟು ಲಕ್ಷಣ ನೋಡ್ಬೋದು. ಜೊತೆಗೆ ಸಂಸ್ಥೆ ಪರಸ್ಪರ ಸಂಬಂಧಿಸಿದವುಗಳಾಗಿವೆ ಅಂತಕ್ಕಂಥದ್ದು ಸಂಸ್ಥೆ ವಿಶಿಷ್ಟ ಲಕ್ಷಣಗಳಾಗಿವೆ. ಇಲ್ಲಿ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಈ ಸಂಸ್ಥೆ ಎಂದರೇನು, ಸಂಸ್ಥೆಯ ಲಕ್ಷಣಗಳು ಇದನ್ನು ವಿವರಿಸಿ ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಅದರಲ್ಲಿ ಮೊದಲನೇ ಲಕ್ಷಣ ನಾವು ಗಮನಿಸಿದರೆ ಸಂಸ್ಥೆ ಅಂತಕ್ಕಂಥದ್ದು ಸಾರ್ವತ್ರಿಕವಾದವು. ಈ ಸಂಸ್ಥೆಗಳು ಹೆಚ್ಚು ಸಾರ್ವತ್ರಿಕ ಸ್ವರೂಪವಾಗಿವೆ. ಯಾಕಂದರೆ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಇವತ್ತು ಸಂಸ್ಥೆಗಳನ್ನು ನಾವು ಗಮನಿಸ್ತೀವಿ. ಸಮಾಜದ ಐತಿಹಾಸಿಕ ಬೆಳವಣಿಗೆ ಎಲ್ಲ ಹಂತಗಳಲ್ಲೂ ಸಂಸ್ಥೆಗಳು ಕಂಡುಬರ್ತವೆ. ಸಂಸ್ಥೆಗಳಿಲ್ಲದ ಸಮಾಜವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರಾಥಮಿಕ ಸ್ವರೂಪದ ಸಂಸ್ಥೆಗಳಾದ ವಿವಾಹ, ಕುಟುಂಬ, ಆಸ್ತಿ, ಆಮೇಲೆ ಚರ್ಚ್, ರಾಜಕೀಯ ವ್ಯವಸ್ಥೆ, ತೀರಾ ಆದಿವಾಸಿ ಹಂತದಲ್ಲಿರ್ತಕ್ಕಂಥ ಸಮುದಾಯಗಳಲ್ಲೂ ಕೂಡ ನಾವು ನೋಡ್ಬೋದು. ಅಂದರೆ ಅನಾಗರಿಕ ಸಮಾಜದಿಂದ ನಾಗರಿಕ ಸಮಾಜದವರೆಗೆ ಸಮಾಜವು ಅಭಿವೃದ್ಧಿ ಹೊಂದಿರತಕ್ಕಂಥ ಈ ಕಾಲಘಟ್ಟಗಳಲ್ಲಿ ಸಂಸ್ಥೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಆಮೇಲೆ ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಪ್ರಾಮಾಣೀಕೃತ ನಿಯಮಗಳಾಗಿವೆ. ಅಂದರೆ ಸಾಮಾಜಿಕ ಸಂಸ್ಥೆಗಳು ಎಲ್ಲರೂ ಗುರುತಿಸಲ್ಪಟ್ಟಿರ್ತಕ್ಕಂಥ ಹಾಗೂ ಸಮಾಜದ ಪ್ರಾಮಾಣೀಕೃತ ನಿಯಮಗಳಾಗಿವೆ. ಅಂದರೆ ಇಲ್ಲಿ ಜನರ ಕಾರ್ಯವಿಧಾನದ ಬಗ್ಗೆ ಅವು ತಿಳಿಸಿಕೊಡ್ತವೆ. ಜೊತೆಗೆ ಜನರು ಅನುಸರಿಸಬೇಕಾದ ನೀತಿ ನಿಯಮಗಳು ಅವು ಸೂಚಿಸ್ತದೆ. ಈಗ ಉದಾಹರಣೆ, ವಿವಾಹ ಅಂತಕ್ಕಂಥ ಸಂಸ್ಥೆ ಪತಿ ಮತ್ತು ಪತ್ನಿಯರ ನಡುವಿನ ಸಂಬಂಧವನ್ನು ನಿಯಂತ್ರಿಸ್ತದೆ. ಅದೇ ರೀತಿ ಶಾಲೆ ಮತ್ತು ಕಾಲೇಜ್ ಅಂತಕ್ಕಂಥ ಸಂಸ್ಥೆಗಳು ಕೂಡ ಜನಮಾನ್ಯತೆ ಪಡೆದ ಪ್ರಾಮಾಣೀಕೃತ ನಿಯಮ ಮತ್ತು ವಿಧಾನಗಳನ್ನೇ ಹೊಂದಿರುತ್ತದೆ ಅಂತ ಹೇಳ್ಬೋದು. ಅಂದರೆ ಪ್ರಾಮಾಣೀಕೃತ ನಿಯಮಗಳಿಗೆ ಅನುಸಾರವಾಗಿ ಅವು ಸಂಸ್ಥೆಗಳಿರ್ತವೆ. ಆಮೇಲೆ ನಿಯಂತ್ರಣ ಸಾಧನವಾಗಿ ಕೂಡ ಸಂಸ್ಥೆಗಳು ಇವತ್ತು ಕಾರ್ಯ ಮಾಡ್ತಿವೆ. ಉದಾಹರಣೆ ಧರ್ಮ ಅಂತಕ್ಕಂಥ ಒಂದು ಸಂಸ್ಥೆ, ಶಿಕ್ಷಣ ಅಂತಕ್ಕಂಥ ಸಂಸ್ಥೆ, ನೈತಿಕತೆ ಅಂತಕ್ಕಂಥ ಒಂದು ಸಂಸ್ಥೆ, ಸರ್ಕಾರ ಅಂತಕ್ಕಂಥ ಒಂದು ಸಂಸ್ಥೆ, ಶಾಸನ ಅಂತಕ್ಕಂಥ ಒಂದು ಸಂಸ್ಥೆ, ಇವೆಲ್ಲರೂ ಜನರ ವರ್ತನೆಯನ್ನು ನಿಯಂತ್ರಿಸ್ತಿವೆ. ಅಂದರೆ ತೀರಾ ಒಂದು ಸಾಮಾಜಿಕ ನಡವಳಿಕೆಗಳು ಅಥವಾ ಸಮಾಜದಲ್ಲಿ ವ್ಯಕ್ತಿ ಯಾವ ರೀತಿ ಒಂದು ಅನುವರ್ತನೆಯನ್ನು ಹೊಂದಿರಬೇಕು ಅಥವಾ ಸಮಾಜದಲ್ಲಿ ಅವನ ವರ್ತನೆ ಯಾವ ರೀತಿ ಇರಬೇಕು ಅದನ್ನು ನಿಯಂತ್ರಿಸಲಿಕ್ಕೆ ಇವು ಮುಖ್ಯವಾಗಿ ಬಳಕೆ ಆಗ್ತವೆ. ಸಂಸ್ಥೆಗಳು ಸಮಾಜಕ್ಕೆ ಭದ್ರತೆಯನ್ನು ನೀಡುತ್ತಿರ್ತವೆ. ಸಮಾಜ ಸುಗಮ ಮತ್ತು ಸಾಮಾಜಿಕ ಜೀವನದ ನಿರ್ವಹಣೆಗೆ ಸಂಸ್ಥೆಗಳು ವ್ಯೂಹ ನಿರ್ಮಿಸಿಕೊಂಡಿರುತ್ತದೆ. ಹೀಗಾಗಿ ಸಂಸ್ಥೆಯ ನಿಯಂತ್ರಣ ಸಾಧನವಾಗಿ ಕೂಡ ಇವತ್ತು ಬಳಕೆ ಆಗ್ತದೆ. ಜೊತೆಗೆ ಸಂಸ್ಥೆಗಳು ಹೆಚ್ಚು ಶಾಶ್ವತವಾದವು. ಅಂದರೆ ಸಂಸ್ಥೆಗಳು
ಒಮ್ಮೆ ಸ್ಥಾಪಿಸಲ್ಪಟ್ಟರೆ ಅವು ತ್ವರಿತವಾಗಿ ಬದಲಾವಣೆ ಹೊಂದುವುದಿಲ್ಲ. ಅವು ಬಹಳ ಮಂದಗತಿಯಿಂದ ಬದಲಾವಣೆ ಹೊಂದುವುದು. ಕೆಲ ಸಾಮಾಜಿಕ ಸಂಸ್ಥೆಗಳು ಅತಿ ನಿಷ್ಠೆ ಮತ್ತು ಬಾಳಿಕೆ ಬರುವಂಥ ಸ್ವರೂಪವನ್ನು ಹೊಂದಿವೆ. ಅಂದರೆ ಕಾಲಾನುಕ್ರಮದಲ್ಲಿ ಅವು ಸಮಾಜದ ಪ್ರತಿಗಾಮಿ ಶಕ್ತಿಯಾಗಿ ಕೂಡ ರೂಪ ತಿಳಿಯಬಹುದು. ಉದಾಹರಣೆ ಜಾತಿ ಅಂತಕ್ಕಂಥ ಒಂದು ಸಂಸ್ಥೆ, ಧರ್ಮ ಅಂತಕ್ಕಂಥದ್ದು, ಇವುಗಳನ್ನು ಇಂಥ ಪ್ರತಿಗಾಮಿ ಶಕ್ತಿಗಳಿಂದೇ ನಾವು ಟೀಕಿಸೋದು. ಆದಾಗ್ಯೂ ಪರಿಸ್ಥಿತಿ ಒತ್ತಡಕ್ಕನುಗುಣವಾಗಿ ಅವು ಪರಿವರ್ತನೆ ಹೊಂದುತ್ತಿರುತ್ತವೆ. ಆದರೂ ಕೂಡ ಈ ಸಾಮಾಜಿಕ ಸಂಸ್ಥೆ ಅಂತಕ್ಕಂಥದ್ದು ಹೆಚ್ಚು ಶಾಶ್ವತವಾಗಿರ್ತಕ್ಕಂಥವು ಅಂತ ಹೇಳ್ಬೋದು. ಆಮೇಲೆ ಇವು ಅಮೂರ್ತ ಸ್ವರೂಪಗಳು ಸಂಸ್ಥೆಗಳು. ಯಾಕಂದರೆ ಅವು ಸ್ಪರ್ಶ ಸಾಧ್ಯವಾಗದ ಮತ್ತು ದೃಷ್ಟಿಗೆ ಅಗೋಚರವಾಗಿರತಕ್ಕಂಥವು. ಅವು ಗೋಚರವಾಗದೇ ಇರತಕ್ಕಂಥ ಒಂದು ವಸ್ತುಗಳು ಅಂತ ಹೇಳ್ಬೋದು. ಅವುಗಳನ್ನ ನಾವು ಪರಿಶೀಲಿಸಲಿಕ್ಕೂ ಸಾಧ್ಯವಿಲ್ಲ, ನೋಡಲಿಕ್ಕೂ ಸಾಧ್ಯವಿಲ್ಲ. ಅವು ಅಮೂರ್ತ ರೂಪದವು. ಅದಕ್ಕಾಗಿ ವಿವಾಹವನ್ನು ಯಾವಲ್ಲಿ ನಾವು ಒಂದು ವಸ್ತು ಸಂಗ್ರಹದಲ್ಲಿ ಅದನ್ನು ಇಡಲಿಕ್ಕಾಗೋದಿಲ್ಲ, ಅಥವಾ ಧರ್ಮವನ್ನು ಅಳಿಲಿಕ್ಕಾಗೋದಿಲ್ಲ, ಯುದ್ಧವನ್ನು ಹಾಕಲಿಕ್ಕಾಗೋದಿಲ್ಲ, ಕಾನೂನು ಶಾಸನಗಳ ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೆ ಒಳಪಡಿಸಲಿಕ್ಕಾಗೋದಿಲ್ಲ. ಇಂಥ ಸಂಸ್ಥೆಗಳು ಅಮೂರ್ತವಾಗಿರ್ತಕ್ಕಂಥವು. ಅಂದರೆ ಅವು ದೃಷ್ಟಿಗೆ ಅಗೋಚರವಾಗಿರತಕ್ಕಂಥವು ಅಂತೇಳಿ ನಾವು ಹೇಳ್ಬೋದು. ಆಮೇಲೆ ಅಲಿಖಿತ ಮತ್ತು ಲಿಖಿತ ರೂಪದ ಸಾಂಪ್ರದಾಯಗಳಾಗಿವೆ. ಇಲ್ಲಿ ವಿಶೇಷವಾಗಿ ಸಂಸ್ಥೆಗಳು ಅಲಿಖಿತ ಅಥವಾ ಲಿಖಿತ ಸಂಪ್ರದಾಯದ ರೂಪದಲ್ಲಿ ಅಸ್ತಿತ್ವದಲ್ಲಿರ್ಬೋದು. ಅಂದರೆ ಸರಳ ಮತ್ತು ಅಕ್ಷರಪೂರ್ವ ಸಮಾಜಗಳಲ್ಲಿ ಸಂಸ್ಥೆಗಳು ಬಹಳ ಮಟ್ಟಿಗೆ ಅಲಿಖಿತ ರೂಪದಲ್ಲಿದ್ದವು. ಅಂದರೆ ಆರಂಭಿಕ ಸಮಾಜವನ್ನು ಗಮನಿಸಿದರೆ ಅಲ್ಲಿ ಅಲಿಖಿತ ರೂಪದ ಸಂಪ್ರದಾಯಗಳಾಗಿದ್ದವು. ಉದಾಹರಣೆಯಾಗಿ ನೈತಿಕತೆ ನಿಯಮಗಳು ಮುಂತಾದವುಗಳನ್ನ ಅಲ್ಲಿ ಕಾಣ್ತೀವಿ. ಧರ್ಮ, ಆಮೇಲೆ ಲೋಕಾಚಾರಗಳು, ಆಮೇಲೆ ಸಂಪ್ರದಾಯಗಳು. ಆದರೆ ಇವತ್ತಿನ ಆಧುನಿಕ ನಾಗರಿಕ ಸಮಾಜಗಳಲ್ಲಿ ಒಂದು ಲಿಖಿತ ರೂಪದ ಸಂಸ್ಥೆಗಳಾಗಿರ್ತಕ್ಕಂಥ ಕಾನೂನು, ಸಂವಿಧಾನ, ಧಾರ್ಮಿಕ ಗ್ರಂಥಗಳು, ಸರ್ಕಾರಿ ಆಜ್ಞೆಗಳು, ವ್ಯಾಪಾರಿ ಒಪ್ಪಂದ, ರಾಜಕೀಯ, ಶೈಕ್ಷಣಿಕ ಮತ್ತು ಆರ್ಥಿಕ ಮುಂತಾದ ಸಂಸ್ಥೆಗಳನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ ಸಂಸ್ಥೆ ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳನ್ನು ಹೊಂದಿರ್ತದೆ. ಆಮೇಲೆ ಸಂಸ್ಥೆ ಸಾಂಕೇತಿಕ ಲಕ್ಷಣಗಳು ಕೂಡ ಹೊಂದಿದೆ. ಉದಾಹರಣೆಯಾಗಿ ನಾವಿಲ್ಲಿ ಭೌತಿಕ ಮತ್ತು ಅಭೌತಿಕ ಸ್ವರೂಪದ ನಿರ್ದಿಷ್ಟ ಸಾಂಕೇತಿಕ ಲಕ್ಷಣ ಹೊಂದಿದೆ. ಉದಾಹರಣೆ ರಾಷ್ಟ್ರಧ್ವಜ, ರಾಷ್ಟ್ರಮುದ್ರೆ, ರಾಷ್ಟ್ರಗೀತೆ ಮುಂತಾದವು ರಾಷ್ಟ್ರದ ಸಂಕೇತಗಳಾಗಿವೆ. ಹಾಗೆ ಮೂರ್ತಿ, ಸ್ವಸ್ತಿಕ, ಶಿಲುಬೆ, ಅರ್ಧಚಂದ್ರಾಕೃತಿ ಈ ಎಲ್ಲ ಧಾರ್ಮಿಕ ಸಂಸ್ಥೆಯ ಲಕ್ಷಣಗಳಾದರೆ, ವಿವಾಹ ಸಂಸ್ಥೆಯು ಮಂಗಳಸೂತ್ರ, ಉಂಗುರ ಸಂಕೇತಗಳನ್ನು ಹೊಂದಿ, ಅಂದರೆ ಒಂದೊಂದು ಸಂಸ್ಥೆಗೆ ತಂದೆ ಆಗಿರ್ತಕ್ಕಂಥ ಒಂದು ಸಾಂಕೇತಿಕ ರೂಪ ಇರುವುದನ್ನು ನಾವು ಗಮನಿಸ್ತೀವಿ. ಇಂಥ ಸಾಂಕೇತಿಕ ಅಂಶಗಳು ಇಂದಿನ ಆಧುನಿಕ ಸಮಾಜ ಹೆಚ್ಚು ಎಲ್ಲ ಸ್ಥಾಪಿತ ಸ್ವರೂಪ ಸಂಸ್ಥೆಗಳು ಕಾಣಬಹುದು. ಅಂದರೆ ಉದಾಹರಣೆಗೆ ಈ ಸ್ವಸ್ತಿಕ, ಮೂರ್ತಿ, ಶಿಲುಬೆ, ಅರ್ಧಚಂದ್ರಾಕೃತಿ ನೋಡಿದರೆ ಇವು ಆಯಾ ಧರ್ಮವನ್ನು ಬಿಂಬಿಸ್ತಿರ್ತಕ್ಕಂಥ ಸಂಕೇತಗಳಾಗಿವೆ. ಅದೇ ರೀತಿ ರಾಷ್ಟ್ರಧ್ವಜ, ರಾಷ್ಟ್ರಮುದ್ರೆ, ರಾಷ್ಟ್ರಗೀತೆ ಅಂತಕ್ಕಂಥವ್ರನ್ನ ನಾವು ಗಮನಿಸಿದರೆ ಇದು ದೇಶದ ಒಂದು ಪ್ರತೀಕವಾಗಿರ್ತಕ್ಕಂಥ ಅಂತ ಹೇಳ್ಬೋದು. ಆಮೇಲೆ ಉಂಗುರ, ಮಂಗಳಸೂತ್ರ, ಕಾಲುಂಗುರ ಇವುಗಳನ್ನ ಗಮನಿಸಿದರೆ ವಿವಾಹ ಅಂತಕ್ಕಂಥ ಒಂದು ಸಂಸ್ಥೆಯ ಬಗ್ಗೆ ಸಾಂಕೇತಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಆಮೇಲೆ ಸಂಸ್ಥೆಗಳು ಪರಸ್ಪರ ಸಂಬಂಧಿಸಿದವುಗಳಾಗಿವೆ. ಅಂದರೆ ಇಲ್ಲಿ ವಿಶೇಷವಾಗಿ ಸಂಸ್ಥೆಗಳು ಹಲವಾರು ಪ್ರಕಾರಗಳಲ್ಲಿರಬಹುದು ಸಮಾಜದಲ್ಲಿ, ಆದರೂ ಕೂಡ ಅವು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ಯಾವ ರೀತಿ ಅಂದರೆ ಧರ್ಮ, ರಾಜಕೀಯ, ಕಾನೂನು, ಆರ್ಥಿಕ ಶಿಕ್ಷಣ ಮುಂತಾದವುಗಳು ಪರಸ್ಪರ ಸಂಬಂಧ ಹೊಂದಿವೆ. ಈ ಸಂಸ್ಥೆಗಳು ಪರಸ್ಪರ ಅವಲಂಬನದಿಂದಾಗೇ ಒಂದು ಸಂಸ್ಥೆಯಲ್ಲಾಗುವ ಪರಿವರ್ತನೆ ಇನ್ನಿತರ ಸಂಸ್ಥೆಗಳ ಮೇಲೂ ತನ್ನ ಪರಿಣಾಮವನ್ನು ಬೀರುತ್ತಿರ್ತವೆ. ಹೀಗೆ ಸಂಸ್ಥೆ ತಂದೆಯಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ 8 ಲಕ್ಷಣಗಳನ್ನು ಹೊಂದಿದೆ. ಇದರಲ್ಲಿ ಆತ್ಮೀಯ ವಿದ್ಯಾರ್ಥಿಗಳು ನೀವು ಸಂಸ್ಥೆ ಅಂದ್ರೇನು ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೇಳಿದರೆ ಇಲ್ಲಿ ಸಮಾಜಶಾಸ್ತ್ರಜ್ಞರು ನೀಡತಕ್ಕಂಥ ಈ 3 ವ್ಯಾಖ್ಯಾನದಲ್ಲಿ ಯಾವುದಾದ್ರೂ ಒಂದು ವ್ಯಾಖ್ಯಾನವನ್ನು ಬರೀರಿ, ಅಥವಾ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಸಂಸ್ಥೆಯ ಲಕ್ಷಣಗಳನ್ನು ಕೇಳ್ತಾರೆ. ಈ 8 ಲಕ್ಷಣಗಳಲ್ಲಿ ನೀವು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡಿ ಬರೀಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಈ ಸಂಸ್ಥೆಯ ಕುರಿತು ಇಷ್ಟು ನಾವು ಗಮನಿಸ್ಬೋದು. ಇನ್ನು ಮುಂದೆ ಸಂಸ್ಥೆಯ ವಿಧಗಳಂತೇಳಿ ಬರ್ತದೆ. ಇದರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳು ಬರ್ತವೆ, ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳು ಬರುತ್ತವೆ, ಜೊತೆಗೆ ಕೆಲವೊಂದಿಷ್ಟು ಒಂದು ಸ್ಥಾಪಿತ ಸಂಸ್ಥೆಗಳು, ಜೊತೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಈ ರೀತಿಯ ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳನ್ನು ಗಮನಿಸ್ಬೋದು, ವಿಕಸಿತ ಮತ್ತು ಸ್ಥಾಪಿತ ಸಂಸ್ಥೆಗಳನ್ನು ಕೂಡ ನಾವು ಗಮನಿಸ್ಬೋದು. ಈ ಒಂದು ವಿಷಯವನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ.